ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಘವ್. ಇವತ್ತು ನಾನು ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಅದೇ ನಮ್ಮ ಯಶ್ ಬಾಸ್ ಸಿನಿಮಾ ಟಾಕ್ಸಿಕ್ ಬಗ್ಗೆ. ಏನ್ ಗುರು ಇದು ಯಶ್ ಬಾಸ್ ಸಿನಿಮಾ ಅಂದ್ರೆ ಸುಮ್ನೆನಾ? ವರ್ಲ್ಡ್ ವೈಡ್ ಆಲ್ ಇಂಡಿಯನ್ ಲ್ಯಾಂಗ್ವೇಜ್ ಡಿಸ್ಟ್ರಿಬ್ಯೂಷನ್ ನ ಫಾರೆಸ್ಟ್ ಫಿಲ್ಮ್ ಕಂಪನಿಯವರು ಬರೋಬ್ಬರಿ 105 ಕೋಟಿಗೆ ಬೈ ಮಾಡಿದ್ದಾರೆ. ದಿಸ್ ಇಸ್ ಹಿಸ್ಟಾರಿಕಲ್ ಗುರು, ಹಿಸ್ಟಾರಿಕಲ್ ಅಷ್ಟೇ. ಇಂತಹ ಡೀಲ್ ಇನ್ನೆಂದೂ ನಡೆದಿಲ್ಲ ಅಂತ ಅನ್ಕೋತೀನಿ. ಎಕ್ಸ್ಕ್ಲೂಸಿವ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರಕ್ಕೆ ಕೇವಲ ಇಂಡಿಯನ್ ಲ್ಯಾಂಗ್ವೇಜ್ ಎಡಿಷನ್ ಗಳಿಗೆ ಮಾತ್ರ ಓವರ್ಸೀಸ್ ಅಡ್ವಾನ್ಸ್ ಆಗಿ 105 ಕೋಟಿ ಸಿಕ್ಕಿದೆ. ಭಾರತೀಯ ಚಿತ್ರರಂಗದಲ್ಲಿ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೀ ರಿಲೀಸ್ ಇಂಟರ್ನ್ಯಾಷನಲ್ ಡೀಲ್ ಅಂತ ಹೇಳ್ತಿದ್ದಾರೆ. ಇನ್ನು ಟ್ರೈಲರ್ ಕೂಡ ಬಿಡುಗಡೆ ಆಗಿಲ್ಲ. ಆಗ್ಲೇ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಟಾಕ್ಸಿಕ್ ಅತ್ಯಂತ ಆಕ್ರಮಣಕಾರಿ ಸ್ಥಾನದಲ್ಲಿದೆ. ಫಾರೆಸ್ಟ್ ಫಿಲ್ಮ್ ಕಂಪನಿ ಈ ಚಿತ್ರದ ಕನ್ನಡ, ಹಿಂದಿ, ತೆಲುಗು, ತಮಿಳ್ ಮತ್ತೆ ಮಲಯಾಳಂ ವರ್ಷನ್ ಗಳ ಇಂಟರ್ನ್ಯಾಷನಲ್ ರೈಟ್ಸ್ ಅನ್ನ 105 ಕೋಟಿ ಕೊಟ್ಟು ಖರೀದಿ ಮಾಡಿದೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಆದ್ರೆ ಇಲ್ಲಿರೋ ಅಸಲಿ ಟ್ವಿಸ್ಟ್ ಗಮನಿಸಿದ್ರೆ, ಈ ಒಪ್ಪಂದ ಕೇವಲ ನಮ್ಮ ಭಾರತೀಯ ಭಾಷೆಗಳಿಗೆ ಮಾತ್ರ. ವಿಶೇಷವೇನಪ್ಪಾ ಅಂತಂದ್ರೆ, ಚಿತ್ರದ ಇಂಗ್ಲಿಷ್ ವರ್ಷನ್ ಈ ಡೀಲ್ ನಿಂದ ಹೊರತಾಗಿದೆ. ಇದರ ಅರ್ಥ ಬರೀ ಇಂಡಿಯನ್ ಲ್ಯಾಂಗ್ವೇಜ್ ಗಳಿಗೆ ಇಷ್ಟು ಡಿಮ್ಯಾಂಡ್ ಇದ್ರೆ ಇಂಗ್ಲಿಷ್ ವರ್ಷನ್ ರೇಂಜ್ ಹೆಂಗಿರ್ಬೇಡ. ಫಾರೆಸ್ಟ್ ಫಿಲ್ಮ್ ಸಂಸ್ಥೆ ಓವರ್ಸೀಸ್ ಟೆರಿಟರಿನಲ್ಲಿ ತುಂಬಾ ಪವರ್ಫುಲ್ ಆಗಿದೆ. ಇದು ಕಮಿಷನ್ ಬೇಸಿಸ್ ನಲ್ಲಿ ನಡೆದ ಹೈಯೆಸ್ಟ್ ಅಕ್ವಿಸಿಷನ್ ಅಂತ ಹೇಳ್ತಾ ಇದ್ದಾರೆ. ಸಿನಿಮಾ ಇನ್ನು ಆರಂಭಿಕ ಪ್ರಮೋಷನಲ್ ಸ್ಟೇಜ್ ನಲ್ಲಿದ್ರು ವಿತರಕರಿಗೆ ಯಶ್ ಬಾಸ್ ಮೇಲೆ ಅಷ್ಟೊಂದು ವಿಶ್ವಾಸ ಇದೆ. ಈಗಾಗಲೇ ಈ ಚಿತ್ರ ಆಂಧ್ರ ಮತ್ತೆ ತೆಲಂಗಾಣ ಮಾರ್ಕೆಟ್ ನಲ್ಲಿ 120 ಕೋಟಿ ಡಿಸ್ಟ್ರಿಬ್ಯೂಷನ್ ಡೀಲ್ ಮಾಡ್ಕೊಂಡಿದೆ. ಇದನ್ನ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರು ತಗೊಂಡಿದ್ದಾರೆ. ಕನ್ನಡದ ಒಬ್ಬ ನಟನ ಸಿನಿಮಾ ತೆಲುಗು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿರೋದು ನಿಜಕ್ಕೂ ಅಪರೂಪದ ಕ್ರಾಸ್ ಓವರ್ ಅಂತಾನೆ ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ಯಶ್ ಅವರ ಟ್ರ್ಯಾಕ್ ರೆಕಾರ್ಡ್. KGF ಚಾಪ್ಟರ್ 2 ಜಾಗತಿಕವಾಗಿ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿತ್ತು. GCC ರೀಜನ್, ನಾರ್ತ್ ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತೆ ಯುರೋಪ್ ನಲ್ಲಿ ಬಾಸ್ ಹವಾ ಹೇಗಿತ್ತು ಅಂತ ನಮಗೆಲ್ಲ ಗೊತ್ತೇ ಇದೆ. ಟಾಕ್ಸಿಕ್ ಸಿನಿಮಾವನ್ನ ನೇಪಾಳ ಮತ್ತೆ ಜಪಾನ್, ಚೀನಾ ಹೊರತುಪಡಿಸಿ ಇಡೀ ವಿಶ್ವದಾದ್ಯಂತ ಅತಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಕ್ಕೆ ಪ್ಲಾನ್ ನಡೀತಾ ಇದೆ. ಇನ್ನು ಇಂಗ್ಲಿಷ್ ವರ್ಷನ್ ಅನೌನ್ಸ್ ಗೋಸ್ಕರ ಇಡೀ ಇಂಡಿಯಾನೇ ಕಾಯ್ತಾ ಇದೆ. ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಎಸ್ಟೀಮ್ಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಡಿಸ್ಟ್ರಿಬ್ಯೂಟರ್ ಅನೌನ್ಸ್ ಆಗಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡಿ ನೋಡೋಣ, ಅದು ಬಿಗ್ಗೆಸ್ಟ್ ಅಪ್ಡೇಟ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಫಾರಿನರ್ಸ್ ಆಕ್ಟರ್ಸ್ ಇದ್ದಾರೆ ಅಂತ ನೆಗೆಟಿವ್ ಮಾಡಬೇಡಿ. ಸ್ಕ್ರಿಪ್ಟ್ ಏನ್ ಕೇಳುತ್ತೋ ಅದ್ರ ಪ್ರಕಾರನೇ ಕಾಸ್ಟ್ ಸೆಲೆಕ್ಷನ್ ಮಾಡಿರ್ತಾರೆ. ಇದನ್ನ ಕ್ರಿಶ್ಚಿಯನ್ ವೈಬ್ ಅಂತಲೋ ಅಥವಾ ಧರ್ಮಗಳನ್ನ ಎಳ್ತು ತರಬೇಡಿ. ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಸ್ಕ್ರಿಪ್ಟ್ ಅಷ್ಟೇ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ಫೆಬ್ರವರಿ 10ರಿಂದ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ. ನೋಡಿ, ಇವತ್ತೇ ಈ ದೊಡ್ಡ ನ್ಯೂಸ್ ಬಂದಿದೆ. ಇನ್ಮೇಲೆ ಡೈಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಯಶ್ ಬಾಸ್ ಅಭಿಮಾನಿಗಳೆಲ್ಲ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ರಾಘವ್ ಸಿನಿ ಟ್ರ್ಯಾಕ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ.